ಹೆಣ್ಮಕ್ಳು ಮದ್ವೆ ಅಂದ್ರೆ ಅಕ್ಬರಣ್ಣ ಇದಾರಲ್ಲ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಪ್ರತಿ ವರ್ಷನೂ ನಮ್ಗೆ ಈ ತರ ರಾಷನ್ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ. ಅಕ್ಬರವರು ಇದು ರಾಷನ್ ಕಿಟ್ ಕೊಡ್ತಾ ಇದೆ, ನಮ್ಗೆ ಎಲ್ಲ ಹೆಲ್ಪ್ ಮಾಡ್ತಾ ಇದೆ. ಅಕ್ಬರವರು ಬಡವರಿಗೋಸ್ಕರ ರೇಷನ್ ಕಿಟ್ ಅನ್ನು ಡಿಸ್ಟ್ರಿಬ್ಯೂಟ್ ಕೊಡ್ತಾವ್ರೆ. ಮುಂದೆನೂ ಕೊಡ್ಬೇಕು ಅಂತ ಸಹಾಯ ಮಾಡ್ತಾ ಇದಾರೆ. ಅವರು ಎಷ್ಟು ಬಡವರು ಇದಾರೋ ಅಷ್ಟಕ್ಕೂ ಕೊಡ್ತಾ ಇದಾರೆ. अकबर भैया भी आज भी वैसा चल रही, इंशाअल्लाह आइंदा भी अकबर भैया हमारा वास्ते ऐसा हेल्प करना. ಅಕ್ಬರವರು ತುಂಬಾ ಸಹಾಯ ಮಾಡ್ತಾರೆ ಎಲ್ಲರಿಗೆ. ಸುಮಾರು 20-25 ವರ್ಷದಿಂದ ಸಹಾಯ ಮಾಡ್ತಾ ಇದ್ದಾರೆ. ಉಪಕಾರ ಮಾಡ್ತಾರೆ ಬಡವರಿಗೆ ಬಗ್ಗರಿಗೆಲ್ಲ. 100 ವರ್ಷ ಚೆನ್ನಾಗಿರ್ಲಿ. ಅಕ್ಬರ್ ಹೆಸರು ಕೊಟ್ರು. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಯಾರಪ್ಪನಗರ ವಾರ್ಡ್ನಲ್ಲಿ ಬ್ಲಾಕ್ ಅಧ್ಯಕ್ಷರಾದ ಅಕ್ಬರ್ ರವರು ಹಾಗೂ ಜಿಬಿಎ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾದ ಶ್ರೀಮತಿ ಬಿಪಿ ಆಯಿಷಾ ಅಕ್ಬರ್ ರವರ ನೇತೃತ್ವದಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಸುಮಾರು 2,000ಕ್ಕಿಂತ ಹೆಚ್ಚು ಜನರಿಗೆ ಉಚಿತ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಪ್ರಸಾದ್ ಕಬಡ್ಡಿ ಬಾಬುರವರು, ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದರಾದ ಶಿವರಾಮೇಗೌಡರು, ಕಾಂಗ್ರೆಸ್ ಹಿರಿಯ ಮುಖಂಡರಾದ ವಿಎಸ್ ಆರಾಧ್ಯರವರು, 2023 ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ರಘುನಾಥ್ ನಾಯ್ಡುರವರು, ಪದ್ಮನಾಭನಗರ ಉಸ್ತುವಾರಿಯಾದ ಮದನ್ ಪಟೇಲ್ ರವರು, ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡರವರು, ಜಿಲ್ಲಾಧ್ಯಕ್ಷರಾದ ಓ ಮಂಜುನಾಥ್ ರವರು, ಪದ್ಮನಾಭನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಪಿ ಪವನ್ ಕುಮಾರ್ ರವರು, ಮಾಜಿ ಬಿಬಿಎಂಪಿ ಸದಸ್ಯರಾದ ಅನ್ಸರ್ ಪಾಷಾ ರವರು, ಕೆ ಮಹದೇವ್ ರವರು, ರಾಮಮೂರ್ತಿ ರವರು, ಕಾಂತಮ್ಮ ರವರು, ಮಾಲಾಶ್ರೀ ರವರು ಸೇರಿದಂತೆ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು, ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ, ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಬಿರುಗಾಳಿ ಎದುರು ನಗುವಂಥ ದೀಪ, ನೋವನ್ನು ಮರೆಸೋ ಮಗುವಂಥ ರೂಪ. ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ ಯಜಮಾನ. ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ, ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು. ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ನೀಡೋ ಮರ ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಮಂಡಲ್ಲಿ ನಿನ್ನದೆ ಶ್ರೇಷ್ಠ ಕಥೆ ಶ್ರೀಮಂತ ನೀನಯ್ಯ.
ಇಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ತಾನು ನೋವಾನು. ನಮ್ಮ ರಂಜಾನ್ ಹಬ್ಬ ಇದೆ ಹಾಗೂ ಉಗಾದಿ ಹಬ್ಬದ ಪ್ರಯುಕ್ತ, ರಂಜಾನ್ ಹಬ್ಬ ಹಾಗೂ ಉಗಾದಿ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಎಲ್ಲ ಬಾಂಧವರಿಗೆ, ನಮ್ಮ ಯಾರಬ್ ನಗರ ವಾರ್ಡ್ ವ್ಯಾಪ್ತಿಗೆ ಸಂಬಂಧಪಟ್ಟ ಎಲ್ಲ ನಾಗರಿಕರಿಗೆ ಇವತ್ತು ದಿನಸಿ ಸಾಮಗ್ರಿ ಏನ್ ಬರುತ್ತೆ ಆ ಕಿಟ್ಗಳು ಮಾಡಿದೀವಿ. ನಾವು ಆರಾಮಾಗಿ 2-3 ದಿವಸ ತಿನ್ಬೇಕು ಆ ತರದ ಕಿಟ್ ಮಾಡಿ ಉಚಿತವಾಗಿ ಕಿಟ್ ವಿತರಣೆ ಮಾಡ್ತಾ ಇದೀವಿ ಸರ್. ಇದು ಸುಮಾರು 20 ವರ್ಷದಿಂದ ನಾವು ನಮ್ಮ ಅಣ್ಣ ದಿವಂಗತ ಕಾರ್ಪೊರೇಟರ್ ಮೊಹಮ್ಮದ್ ಅಲಿ ಅವರು ಇದ್ರು, ಅವ್ರ ಕಡೆಯಿಂದ ಶುರುವಾಗಿದ್ದು ಇವತ್ತುವರೆಗೂ ನಡೆಸ್ತಾ ಇದೀವಿ ಸರ್. 2,500 ಜನಕ್ಕೆ ಕೊಡ್ತಾ ಇದೀವಿ. ಪ್ರತಿ ವರ್ಷ 3,500 4,000 ಜನಕ್ಕೆ ಕೊಡ್ತಾ ಇದೀವಿ ನಾವು. ಬಂಕ್ಷಂಗ್ರಿ ವಾರ್ಡ್ ಇತ್ತು, ಗಣೇಶ್ ಮಂದಿರ್ ವಾರ್ಡ್ ಇತ್ತು, ಆ ಕಾಲದಿಂದ ಕೊಡ್ತಾ ಇದ್ವಿ. ಈಗ ಸ್ವಲ್ಪ ವಾರ್ಡ್ ಚಿಕ್ಕದಾಗಿದೆ, ಅದರಿಂದ ಸ್ವಲ್ಪ ಕಡಿಮೆ ಮಾಡಿದೀವಿ. ಈಗ ಸದ್ಯಕ್ಕೆ 2,500 ಜನಕ್ಕೆ ಕೊಡ್ತಾ ಇದೀವಿ ಸರ್. ಒಂದು ಕಿಟ್ ಅಲ್ಲಿ 5 kg ಅಕ್ಕಿ ಇದೆ, 1 kg ಸಕ್ಕರೆ, 2 kg ಮೈದಾ, ಆಮೇಲೆ 1.5 kg ಕಾಳು, ಆಮೇಲೆ ಇದು ಸೇವ್ಗೆ ಸ್ವೀಟ್ ಮಾಡಕ್ಕೆ, ಆಮೇಲೆ ಇದು ಎಣ್ಣೆ 1 ಲೀಟರ್ ರೀಫೈಂಡ್ ಆಯಿಲ್, ಆಮೇಲೆ ಇನ್ನೊಂದು ಉಪ್ಪು 1 kg ಎಲ್ಲ ಒಂದು ಸುಮಾರು 12 kg ಕಿಟ್ ಕೊಡ್ತಾ ಇದೀವಿ ಸರ್. ನಾವು 12 kg ಕಿಟ್ ಕೊಡ್ತಾ ಇದೀವಿ. ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ನಮ್ಮ ಮೊದಲು ಇವರು ನಮ್ಮ ದಿವಾನಲ್ಲಿ ಮೊಹಮ್ಮದ್ ಅಲಿ ಕಾರ್ಪೊರೇಟರ್ ಏನಾಗಿದ್ರು, ಅವರು ಆಗಿನ ಕಾಲದಿಂದ ಈಗವರೆಗೂ ಈ ಮೊಹಮ್ಮದ್ ಅಕ್ಬರ್ ಈಗ ಬನಶಂಕರಿ ಬ್ಲಾಕ್ ಅಧ್ಯಕ್ಷ ಏನಾಗಿದ್ದಾರೆ, ಈಗ ಇವ್ರ ಅಧ್ಯಕ್ಷ ಆದ್ಮೇಲೂ ಅಷ್ಟೇನೆ ನಾವು ಕಂಡಂತೆ ನಮ್ ಸುಮಾರು ವರ್ಷ ಅವ್ರಿಗಿಂತ ಮೊದಲಿಂದನೂ ನಾವು ಕಾಂಗ್ರೆಸ್ ಅಲ್ಲಿ ಇರೋದು. ಇಷ್ಟೊಂದು ಶ್ರಮ ಪಟ್ಟು ಪಾರ್ಟಿಗೋಸ್ಕರನು ಕೆಲಸ ಮಾಡ್ತಾ ಇದ್ದಾರೆ. ಇದು ಮತ್ತು ಈ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬಕ್ಕೆ ಈ ಬಡವ್ರ ಬಗ್ಗರಿಗೆ ಏನ್ ನೆಸೆಸರಿ ಐಟಮ್ಸ್ ಐತೆ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಯಾರಬ್ ನಗರ ವಾರ್ಡ್ ನಂಬರ್ 3 ಇವತ್ತು ಹಬ್ಬ ಬರೋಕ್ಕಿಂತ ಮುಂಚೆ ಹಬ್ಬದ ವಾತಾವರಣ. ಆ ಹಬ್ಬದ ವಾತಾವರಣ ಯಾವ ರೀತಿ ಇದೆ ಅಂದ್ರೆ, ಹಿಂದೂ ಮುಸ್ಲಿಂ ಎಲ್ಲ ಯಾವುದೇ ಭೇದ ಭಾವ ಇಲ್ದಂಗೆ ನಮ್ಮ ಅಧ್ಯಕ್ಷರಾದಂತ ಸನ್ಮಾನ್ಯ ಮೊಹಮ್ಮದ್ ಅಕ್ಬರ್ ಅವರು ಯಾರಬ್ ನಗರ್ ಬಡಾವಣೆಯಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬ ಬಂದಿತ್ತು, ಕಬ್ಬು ಎಳ್ಳು ಬೆಲ್ಲ ವಿತರಣೆ ಮಾಡಿದ್ರು. ಈಗ ಉಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಜೊತೆಯಲ್ಲಿ ಬಂದಿರೋದ್ ಕಾರಣ ಎಲ್ಲಾ ಹಿಂದೂ ಮುಸ್ಲಿಂ ಇಬ್ರಿಗೂ ಸೇರಿಸಿ ರೇಷನ್ ಕಿಟ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ. ಬರೀ ಹಿಂದೂ ಮುಸ್ಲಿಂಗೆ ಕಿಟ್ ವಿತರಣೆ ಮಾಡೋದು ದೊಡ್ಡದಲ್ಲ. ಎಲ್ಲ ಯಾರಬ್ ನಗರ್ ವಾರ್ಡ್ ಅಲ್ಲಿ ಶ್ರಮ ಪಟ್ಟು ಕೆಲಸ ಮಾಡಿರ್ತಕ್ಕಂತ ಬನಶಂಕರಿ ಪದ್ಮನಾಭ ನಗರ ಕ್ಷೇತ್ರದ ಬನಶಂಕರಿ ಬ್ಲಾಕ್ ಅಲ್ಲಿ ಮೊಟ್ಟ ಮೊದಲನೇ ಬ್ಲಾಕ್ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ನಮ್ಮ ಮೊಹಮ್ಮದ್ ಅಕ್ಬರ್ ಅವರು. ಯುವಕರಿದ್ದು ಶ್ರಮ ಪಟ್ಟು ಇಡೀ ಪದ್ಮನಾಭ ನಗರ ಕ್ಷೇತ್ರಕ್ಕೆ ಹೆಸರುವಾಸಿಗೆ ಕಾಂಗ್ರೆಸ್ಗೆ ತಂದಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಿಗ್ಬೇಕಾದ್ರೆ ಅದು ಮೊಹಮ್ಮದ್ ಅಕ್ಬರ್ ಅವ್ರಿಗೆ ಅಂತ ಹೆಮ್ಮೆಯಿಂದ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದೆ. ಅದು ಮೀಡಿಯಾದವ್ರಿಗೆ ಎಲ್ಲಾರು ನೀವು ನೋಡಿದ್ದೀರಾ. ಆತರ ಬ್ಲಾಕ್ ಪ್ರೆಸಿಡೆಂಟ್ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸಿಕ್ಕೇ ಇಲ್ಲ. ಭವಿಷ್ಯದಲ್ಲಿ ಕೆಲಸ ಮಾಡ್ತಾರಂತ ಆ ಒಂದು ನಂಬಿಕೆ ಇಟ್ಕೊಂಡು ನಾವು ಹೋಗ್ತಾ ಇದೀವಿ. ಮುಂದಿನ ದಿವಸಗಳಲ್ಲಿ ಅಕ್ಬರ್ ಅವ್ರಿಗೆ ಈ ಕಡೆ ಇರ್ತಕ್ಕಂತ ಎಲ್ಲಾ ನಾಗರಿಕರು ಹಾಗೂ ಜನ ಎಲ್ಲ ಅವ್ರಿಗೆ ನೀವು ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಒತ್ತಾಯ ಮಾಡಿ ಮುಂದೆ ತಗೋ ಬಂದಿರೋದಕ್ಕೆ ಇದು ಒಂದು ಒಳ್ಳೆ ಫಲ ಸಿಗ್ತಾ ಇದೆ ಅಂತ ನಾನು ಹೇಳಕ್ ಬಯಸ್ತೀನಿ ಜನಗಳಿಗೆ. ಮುಂದಿನ ದಿವಸಗಳಲ್ಲಿ ಅಕ್ಬರ್ ಅವ್ರಿಗೆ ಅದೇ ರೀತಿ ಜಯಶೀಲರನ್ನಾಗಿ ಮಾಡಿಸ್ತಾರೆ GB ಎಲೆಕ್ಷನ್ ಅಲ್ಲಿ ಅಂತ ನಾನು ಭಾವಿಸಿದ್ದೀನಿ. 22 ವರ್ಷದಿಂದ ಅಲಿ ಅಣ್ಣ ಇದ್ರು ಇಲ್ಲಿ. ಆವಾಗ ಹೆಣ್ಮಕ್ಳಿಗೆ ಎಲ್ಲಾ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮ ಏರಿಯಾ ಚೆನ್ನಾಗಿತ್ತು. ಯಾರು ಆತರ ಈ ತರ ಗಂಜಾಡುಗಳು ಇಂಗ್ಲಿಷ್ ಅನ್ನು ತಗೊಳ್ಳೋದು ಆತರ ಏನು ಇರ್ಲಿಲ್ಲ. ಇಲ್ಲಿ ಚಿಕ್ಕ ಮಕ್ಳೆಲ್ಲ ಓದ್ತಾ ಇದ್ರು, ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅವ್ರು ಹೋಗಿದ್ಮೇಲೆ ಒಂದ್ ಸ್ವಲ್ಪ ಏರಿಯಾ ಚೇಂಜ್ ಆಯ್ತು. ಹುಡುಗರೆಲ್ಲಾರು ಇಂಗ್ಲಿಷ್ ಅನ್ನು ತಗೊಳ್ಳೋದು, ಟ್ಯಾಬ್ಲೆಟ್ ತಗೊಳ್ಳೋದೆಲ್ಲ ಮಾಡ್ತಾ ಇದ್ರು. ಆಮೇಲೆ ಅವ್ರ ತಮ್ಮಗಳು ಎಲ್ಲಾರು ಸೇರ್ಕೊಂಡು ಅವ್ರು ಒಂದ್ ಮಾಡಿ ಎಲ್ಲರಿಗೂ ನಾವು ಸಪೋರ್ಟ್ ಮಾಡ್ತೀವಿ, ಎಲ್ಲರಿಗೂ ಮಾಡ್ತೀವಿ ಅಂತ ಪಿಂಚಿನ್ ಮಾಡ್ಸಿದ್ದಾರೆ. ಎಲೆಕ್ಷನ್ ನಲ್ಲಿ ಹೆಣ್ಮಕ್ಳಿಗೆ ಮದ್ವೆ ಅಂದ್ರೆ ಅಕ್ಬರಣ್ಣ ಇದಾರಲ್ಲ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಹದಿರಣ್ಣನು ಮಾಡ್ತಾರೆ. ಎಲ್ಲಾರು ಬಡವರಿಗೆ ನೋಡ್ತಾರೆ. ಯಾರಾದ್ರೂ ಕಷ್ಟ ಅಂತ ಹೋಗಿದ್ರೆ ಮೇನ್ ಹದಿರಣ್ಣ ಹತ್ರ ಹೋಗ್ತೀವಿ ನಾವು. ಅವ್ರು ಹೇಳಿ ಅಕ್ಬರಣ್ಣ ಹತ್ರ ಎಲ್ಲಾ ಸವಲತ್ತಾಗಿ ಮಾಡ್ಕೊಡ್ತಾರೆ ನಮ್ಗೆ. 23 ವರ್ಷದಿಂದ ಇಲ್ಲಿದ್ದೀವಿ.
ನಮ್ಗೆ ಎಲ್ಲ ಏನೇನ್ ಸವಲತ್ತಾಗಿ ಮಾಡ್ಬೇಕು ಅದೆಲ್ಲ ಮಾಡಿದ್ದಾರೆ. ಪ್ರತಿ ವರ್ಷನೂ ನಮ್ಗೆ ಈ ತರ ರಾಷನ್ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಎಲ್ಲಾ ಕೊಡ್ತಾರೆ. ಅವರು ಹೆಣ್ಮಕ್ಳಿಗೆ ತುಂಬಾ ಸೌಲಭ್ಯ ಮಾಡಿದ್ದಾರೆ. ಅಲ್ಲಿ ನಿಂತ್ಕೊಳ್ಳೋದು, ಗಲಾಟೆ ಆಗೋದು ಆತರ ಏನು ಇಲ್ಲ. ಚೆನ್ನಾಗಿ ನೋಡ್ಕೊಳ್ತಾರೆ. ಏನಾದ್ರೂ ಪ್ರಾಬ್ಲಮ್ ತಗೊಂಡ್ ಮನೆ ಹತ್ರ ಹೋದ್ರೆ ಅದಕ್ ಸಹಾಯ ಮಾಡ್ತಾರೆ. ತುಂಬಾ ಮಸೀದಿಗೂನು ಮಾಡಿದ್ದಾರೆ, ಜನಾಗುನು ಮಾಡಿದ್ದಾರೆ, ನಮ್ಗುನು ಒಳ್ಳೇದ್ ಮಾಡ್ತಾರೆ. ಈ ತರಾನೇ ಮಾಡ್ತಾ ಇದಾರೆ. ಇನ್ನೂ ಚೆನ್ನಾಗ್ ಮಾಡ್ಬೇಕಂತ ಇದಾರೆ ಅವರು. ನೋಡೋಣ ಏನ್ ಮಾಡ್ತಾರೆ. ಅಕ್ಬರ್ ಅವರು ಇದು ರೇಷನ್ ಕಿಟ್ ಕೊಡ್ತಾ ಇದೆ, ನಮ್ಗೆ ಎಲ್ಲ ಹೆಲ್ಪ್ ಮಾಡ್ತಾ ಇದೆ. ಪರವಾಗಿಲ್ಲ, 22 ವರ್ಷದಿಂದ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ. ಸರ್ ತುಂಬಾ ಖುಷಿ ಆಯ್ತು. ನಮ್ಮ ಈ ಬ್ಲಾಕ್ ಅಧ್ಯಕ್ಷ ಕಾಂಗ್ರೆಸ್ ಅಕ್ಬರ್ ಅವರು ಬಡವರಿಗೋಸ್ಕರ ರೇಷನ್ ಕಿಟ್ ಅನ್ನು ಡಿಸ್ಟ್ರಿಬ್ಯೂಟ್ ಕೊಡ್ತಾವ್ರೆ. ತುಂಬಾ ಖುಷಿ ಆಯ್ತು ಸರ್. ಎಲ್ಲರಿಗೂ ಬಡವರು ನೋಡಿ ಲೈನಲ್ಲಿ ಅವ್ರಿಗೆಲ್ಲರೂ ಕೊಡ್ತಾ ಇರೋದು, ಅವ್ರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಸರ್ ನಮ್ಮ ಕಡೆಯಿಂದ, ಕಮಿಟಿಯಿಂದ. ನನ್ನ ಹೆಸರು ಅಮಾನುಲ್ಲಾ ಖಾನ್ ಅಂತ, ಮಸೀದಿ ಕುಬಾ ಮಸೀದಿ ಅಧ್ಯಕ್ಷ ನಾನು. सलाम अलैकुम, मैं नगीना बात कर रही हूँ। अकबर भैया, अली भैया देते थे पहले, अब अकबर भैया दे रही हैं। हम ना 20 साल से ऐसा दे रही, हमारे मोहल्ले को बहुत सहूलत कर रही है। ऐसा अच्छे हमारे अकबर भैया दिए सरकार, हमें अल्लाह करने दुआ कर रही है। हम ना अकबर भैया से बहुत सहूलत है, हम ना बहुत कोशिश करती हूँ ना, मैं ये तब बोलना चाहती थी, मैं बोल। ನನ್ನ ಹೆಸರು ಶಬ್ರೀನ್ ಅಂತ. ಅಕ್ಬರ್ ಅಣ್ಣ, ಕಲೀಂ ಅಣ್ಣ ಎಲ್ಲ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಇಂದಾನು ಕೊಡ್ತಾ ಇದ್ರು, ಈಗಾನು ಕೊಡ್ತಾ ಇದಾರೆ, ಇನ್ನು ಮುಂದೆನೂ ಕೊಡ್ಬೇಕು ಅಂತ ಸಹಾಯ ಮಾಡ್ತಾ ಇದಾರೆ. ಅವರು ಎಷ್ಟು ಬಡವರು ಇದಾರೋ ಅಷ್ಟಕ್ಕೂ ಕೊಡ್ತಾ ಇದಾರೆ. ನಮಗೂ ಹಂಗೆ ಸಹಾಯ ಮಾಡಿ ಅಂತ. अस्सलाम वालेकुम, मेरा नाम दौलतुन्निसा। हमारा कलीम भैया की तरफ से हमें अली भैया राय तक ऐसा देखते थे, वैसा अकबर भैया भी आज भी वैसा चल रही। इंशाअल्लाह आइंदा भी अकबर भैया हमारा वास्ते ऐसा हेल्प करना, ऐसा चुनिए, अच्छा आबाद रहना। ऐसे 30 साल से दे, लेकिन 20 साल से हमें भी देख। इंशाअल्लाह अकबर भैया भी ऐसा भी देना, उन्हें आगे आना, हमें ये दुआ कर रहे हैं अल्लाह के साथ। ರೋಷನ್ ಫಾತಿಮಾ. ಅಕ್ಬರ್ ಅವರು ತುಂಬಾ ಸಹಾಯ ಮಾಡ್ತಾರೆ ಎಲ್ಲರಿಗೆ. ಅವರು ರಾಷನ್ ಫುಡ್, ಅವ್ರ ಅಣ್ಣವ್ರು ಇದ್ರು ಅಲಿ, ಅವರಿಂದಾನೇ ಕೊಡ್ತಾ ಇದಾರೆ. ಅವರು ಚೆನ್ನಾಗಿ ಇದ್ ಮಾಡ್ತಾರೆ. ಅವ್ರಿಗೆ ಸಹಾಯ ಮಾಡ್ಬೇಕು. ಅವ್ರು ತುಂಬಾ ಸಹಾಯ ಮಾಡ್ತಾರೆ ನಮ್ಗೆ, ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು. 30 years ಇಂದ ಕೊಡ್ತಾ ಇದ್ದಾರೆ ಅವರು ಫುಡ್ ಎಲ್ಲ. ನಮಸ್ಕಾರ ಅಕ್ಬರ್ ಅಣ್ಣ ಅವ್ರಿಗೆ ನಮಸ್ಕಾರ. ನಮ್ಗೆ ಸುಮಾರು 20-25 ವರ್ಷದಿಂದ ಸಹಾಯ ಮಾಡ್ತಾ ಇದ್ದಾರೆ. ದೇವ್ರ ಅವ್ರನ್ನ ಚೆನ್ನಾಗಿರ್ಲಿ, ಅವ್ರ ಮಕ್ಕಳು ಚೆನ್ನಾಗಿರ್ಲಮ್ಮ, ಅದೊಂದು ದೇವ್ರ ಹತ್ರ ಬೇಡ್ಕೊಂತೀನಿ. ನಾವ್ ಏನಿಲ್ದವ್ರು, ಮನೆ ಎಲ್ಲ ಬಿದ್ದೋಗಿದ್ದಮ್ಮ, ನಮ್ ಕಷ್ಟ ಅಂತ ಹೇಳಿದಕ್ಕೆ ನೋಡಮ್ಮ, ಮಗನ್ಗೊಂದು ನನ್ಗೊಂದು 2 ಕಾರ್ಡ್ ಕೊಟ್ಟಿದ್ದಾರಮ್ಮ. ದೇವ್ರು ಅವ್ರನ್ನ ಯಾವತ್ತೂ ಚೆನ್ನಾಗಿರ್ಲಿ, ಅವ್ರ ಮಕ್ಕಳು ಮರಿ ಎಲ್ಲ ಚೆನ್ನಾಗಿರ್ಲಮ್ಮ, ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ಉಪಕಾರ ಮಾಡ್ತಾರೆ ಬಡವ್ರಿಗೆ ಬಗ್ಗರಿಗೆಲ್ಲ. ಅವ್ರ 100 ವರ್ಷ ಚೆನ್ನಾಗಿರ್ಲಿ ಸಾಹೇಬರು. ಅಕ್ಬರ್ ಹೆಸರು ಕೊಟ್ರು, ಒಳ್ಳೇದಾಗ್ಲಿ, ಚೆನ್ನಾಗಿರ್ಲಿ.